ಅಲ್ಲಿದೆಯಲ್ಲ ರೆಡ್ ಈಗ ಅಮ್ಮ ಮಾತಾಡುತ್ತೆ ಅಂತ ಕೇಳೋಣ. ಹೇಳಿ ಮೇಡಮ್, ನಿಮ್ಗೆ ಏನಂತಾರೆ ಈ 2 ದಿನಗಳ ಕಾಲ ನೀವು ಮುಷ್ಕರವನ್ನ ಕೈಗೊಳ್ಳೋದ್ರಿಂದ ಸರ್ಕಾರ ಇದಕ್ಕೆ ಮಣಿಯುತ್ತೆ ಅಂತ ಅನ್ಸುತ್ತಾ? ಖಂಡಿತ ಮಣಿಲೇಬೇಕು. ನಾವು ಮುಷ್ಕರ ಮಾಡಿ ಸೋತಿಲ್ಲ. ಖಂಡಿತ ನಾವು ಜಯ ಗಳಿಸ್ತೀವಿ. ನಾವು 30% ಶೇಕಡ 30 ನಮ್ಮ ವೇತನ ಹೆಚ್ಚಳವನ್ನು ಕೇಳ್ತಾ ಇದೀವಿ. ಆದ್ರೆ ಸರ್ಕಾರ ಅದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದೆ. ಆದ್ರೆ ಎಷ್ಟೋ ಬ್ಯಾಡ್ ಲೋನ್ಸ್, NPA ಲೋನ್ಸ್, ಅದಕ್ಕೆ ಎಷ್ಟೋ ಸಾವಿರಾರು ಕೋಟಿನ ಅವರು ಮುಡುಪಾಗಿಟ್ಟಿದ್ದಾರೆ. ಆದ್ರೆ ಕಾರ್ಮಿಕರ ಏಳಿಗೆಗಾಗಿ ನಾವು ದಿನ ಹಗಲನ್ನೇ ನಾವು ದುಡಿತಾ ಇದೀವಿ ಬ್ಯಾಂಕ್ಗೋಸ್ಕರ. ಅವರ ಏಳಿಗೆಗಾಗಿ ಅವ್ರು ಏನು ಮಾಡದಿರಾ ಜಾಸ್ತಿ ನಮ್ಗೆ ವೇತನ ಹೆಚ್ಚಳವನ್ನು ಕೂಡ ಕೊಡದಿರಾ 9.5% ಅಂತೆಲ್ಲ ಹೇಳ್ತಾ ಇದಾರೆ. ಅದಕ್ಕಾಗಿ ನಾವು 30% ಖಂಡಿತ ನಮ್ಗೆ ಬೇಕು ಅಂತ ನಾವು ಮಾಡ್ತಾ ಇದೀವಿ. ನೀವ್ ಹೇಳೋದಾದ್ರೆ ಇವಾಗ ATM ಆಗಿರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಅದಕ್ಕೇನಾದ್ರೂ ಎಫೆಕ್ಟ್ ಆಗತ್ತಾ? ಜನರಿಗೆ ಇದರಿಂದ ಪ್ರಾಬ್ಲಮ್ ಆಗತ್ತಾ ಅಂತ ನಾನು ಮೊದಲನೇದಾಗಿ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಯಾವುದೇ ಬ್ಯಾಂಕ್ ಅಧಿಕಾರಿಗಳಾಗ್ಲಿ ಕಾರ್ಮಿಕರ ತಮ್ಮ ಇಲಾಖೆ ಮೇಲೆ ತಮಗೆ ನಂಬಿಕೆಯನ್ನು